ದೊಡ್ಡ ವಜ್ರ ಪುಣ್ಯಕ್ಷೇತ್ರ ಗುಡ್ಡದ ನೆರಳಿಕೆರೆ. ಈ ಕ್ಷೇತ್ರದ ಮಹಿಮೆ ಶ್ರವಣಕುಮಾರನ ತಂದೆ ತಾಯಿಗಳಿಂದ ತೀರ್ಥಯಾತ್ರೆಗೋಸ್ಕರ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಮರದ ಕೆಳಗಡೆ ಕುಂಡಿಸಿ, ಬಾಯಾರಿಕೆ ಆಗಿದೆಯಪ್ಪ ಮಗನೇ ಅಂತ ಕೇಳಿದಾಗ ಇಲ್ಲಿ ಮರದ ಕೆಳಗಡೆ ಕುಂಡಿಸಿ ನೀರನ್ನು ತೊಗೊಂಬರ್ಬಂತ ಕಳಿಸ್ತಾರೆ. ನೀರು ತುಂಬಬೇಕಾದ್ರೆ ಗುಡುಗುಡು ಶಬ್ದ ಬರುತ್ತೆ. ಆವಾಗ ದಶರಥ ಮಹಾರಾಜ ಶಬ್ದವೇದ ಬಾಣ ಬಿಟ್ಕೊಂಡಿರ್ತಾನೆ. ಯಾವುದೋ ಪ್ರಾಣಿ ನೀರು ಕುಡಿತಿದೆ ಅಂತ ಹೇಳ್ಬಿಟ್ಟು ಅವನು ಬಾಣ ಬಿಡ್ತಾನೆ, ಶಬ್ದವೇದ ಬಾಣ ಅಂತ. ಯಾವ ಕಡೆ ಶಬ್ದ ಬರುತ್ತೋ ಆ ಕಡೆ ಬಾಣ ಬಿಡ್ತಾನೆ. ಆ ಸಂದರ್ಭದಲ್ಲಿ ಅಯ್ಯೋ ಅಮ್ಮ ಅಂದಾಗ, ಅಯ್ಯೋ ಯಾರನ್ನೋ ಮನುಷ್ಯನ ನಾನು ಹತ್ಯೆ ಮಾಡಿಬಿಟ್ಟು ಅನ್ನೋದು ಅಲ್ಲಿಂದಲೇ ಪಶ್ಚಾತ್ತಾಪ ಪಟ್ಕೊಂಡು ಬರ್ತಾನೆ. ಆವಾಗ ನೀನು ಯಾರಪ್ಪ ಏನಪ್ಪ ಅಂತ ಕೇಳಿದಾಗ, ಸ್ವಾಮಿ ನಾವು ಹಿಂಗೆ ನಮ್ಮ ತಂದೆ ತಾಯಿ ಒಟ್ಟುಕೊಂಡ್ರು, ಅವ್ರಿಗೆ ಬಾಯಾರಿಕೆ ಆಗಿತ್ತು, ನೀರು ತರಕ್ಕೆ ಬಂದೀನಿ ಅಂತ ಹೇಳ್ತೀನಿ. ಸರಿ ಆಯಿತು ಅಂದ್ಬಿಟ್ಟು ಅವರು ಹೋಗಿ ನಮ್ಮ ತಂದೆ ತಾಯಿಯವ್ರಿಗೆ ನೀರು ಕುಡಿ ಅಂತ ಕೇಳ್ತಾರೆ. ಸರಿ ಆಯಿತು ತಗೊಂಡು ಹೋದಾಗ ಅವರು ಬರೀ ಪಾದ ಸ್ಪರ್ಶದಿಂದ ಅವರು ಅಲ್ಲಿಂದಲೇ ಕಂಡುಹಿಡಿತಾರೆ, ಇವನು ನನ್ನ ಮಗ ಅಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಹೋಗಿ ಹತ್ರಕ್ಕೆ ಹೋಗಿ ಏನೇನೋ ಗೋಗರಿತಾನೆ, ಹಾಗಾಯಿತು ಹೀಗಾಯಿತು ಏನೇನಾಯಿತು ಅಂದ್ಬಿಟ್ಟು. ಯಾವುದೇ ಕಾರಣಕ್ಕೂ ನೀರು ಕುಡಿಯಲ್ಲಪ್ಪ ನಾವು, ನನ್ನ ಮಗ ಎಲ್ಲಿ, ನನ್ನ ಮಗನ ತಂದುಕೊಡು ಅಂದ್ಬಿಟ್ಟು ಆಗಿನ ಕಾಲದ ಮಾತಲ್ಲಿ ಅವರಿಗೆ ಘನಘೋರವಾದ ಮಾತುಗಳು ಹೇಳ್ತಾರೆ. ಸರಿ, ಎಷ್ಟೇ ಮಾಡಿದರೂ ನೀರು ಕುಡಿಯಲ್ಲ. ನಾವು ಸಹ ಪಿತೃಶೋಕದಿಂದ ನಾವು ಎಷ್ಟು ಪ್ರಾಣ ತ್ಯಾಗ ಮಾಡ್ತಾಯಿದ್ದೀವಿ, ನೀನು ಸಹ ಪಿತೃಯೋಗದಿಂದ ನೀನು ಸಹ ಅದೇ ಥರ ನೀನು ಕೊರಗಿ ಮರಣ ಅಂದ್ಬಿಟ್ಟು ಅವರು ಶಾಪ ಕೊಡ್ತಾರೆ. ಆ ಶಾಪ ಪರಿಹಾರ ಆಗೋದಕ್ಕೋಸ್ಕರ ಈ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಅವನು ಪೂಜೆ ಮಾಡ್ತಾನೆ. ಸ್ವಲ್ಪನಾದರೂ ಒಂದು ಅಶರೀರವಾಣಿ ನುಡಿಯುತ್ತೆ ಈ ಥರ ಮಾಡು ಅಂತೇಳ್ಬಿಟ್ಟು, ಇದು ಸ್ವಲ್ಪನಾದರೂ ನಮಗೆ ಅವನಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾನೆ ಪೂಜೆ. ಮತ್ತು ರಾಮನೂ ಸಹ ವನವಾಸಕ್ಕೆ ಬಂದಾಗ ಅವನು ಸಹ ಪೂಜೆ ಮಾಡಿರುವಂಥ ದಶರಥ ರಾಮ ಈಶ್ವರ ಅಂದರೆ ಮೊದಲೇ ಇತ್ತು ಅಂತ. ಅವನು ಶಬ್ದವೇದ ಬಾಣ ಯಾಕೆ ಬಿಟ್ಕೊಂಡಿದ್ದಂದರೆ, ಇಲ್ಲಿ ಕಾಡು ಪ್ರಾಣಿಗಳು ಗಲೀಜು ಮಾಡ್ತವೆ ನೀರನ್ನು, ಪೂಜೆಗೆಲ್ಲ ಅವಲಕ್ಷಣ ಆಗುತ್ತೆ ಅಂದ್ಬಿಟ್ಟು ಅವನು ಶಬ್ದವೇದ ಮಾಡಿಕೊಂಡಿತ್ತು. ಅದಕ್ಕೋಸ್ಕರ ಇದು ದಶರಥ ರಾಮ ಈಶ್ವರ ಆಗಿನ ತ್ರೇತಾಯುಗದಲ್ಲೇ ಸ್ಥಾಪನೆ ಆದಂಥ ಲಿಂಗು. ಈಗ ಇದೆಲ್ಲ ಸ್ವಲ್ಪ ಹೊಸದಾಗಿರೋದ್ರಿಂದ ಒಂಥರ ಆರ್ಟಿಫಿಷಿಯಲ್ ಆಗಿದೆ, ಬಟ್ ಆ ಥರ ತಿಳ್ಕೊಬೇಡಿ. ಇದು ಆಗಿನ ಕಾಲದ ದಶರಥ ಮಹಾರಾಜನೇ ಸ್ಥಾಪನೆ ಮಾಡಿರೋವಂಥ ಲಿಂಗು. ಈಗಿನ ಕಾಲದ್ದು ಇದು ನವೀನತೆ ನೋಡಿಬಿಟ್ಟು, ಈ ಮಂಟಪ ನೋಡಿಬಿಟ್ಟು ನೀವು ಹೊಸದು ಅಂದ್ಕೋಬೇಡಿ. ತುಂಬ ಹಳೆಯ ಕಾಲದ್ದು, ತುಂಬ ಕಿಂಕಾರಣ್ಯ ಇದೆಲ್ಲ ವಸ್ತು ಕಾಡು. ನಾವು ಚಿಕ್ಕ ಹುಡುಗರಲ್ಲೇ ಬೆಂಕಿ ಕಡ್ಡಿ ತೀಡ್ಕೊಂಡೇ ಒಳಗೆ ಬರಬೇಕಾಯ್ತು, ಅಷ್ಟು ಕಾಡು. ಈಗ ಇಷ್ಟು ದೀಪ ಹಚ್ಕೊಂಡೇ ನಾವು ಪೂಜೆ ಮಾಡಬೇಕಾಯ್ತು, ಕಾಣ್ತಾನೆ ಇರಲಿಲ್ಲ ದೇವರು. ಇವಾಗ ತುಂಬ ಅದ್ಭುತವಾಗಿದೆ, ತುಂಬ ಶಕ್ತಿಯುತವಾದವು. ನೀವು ಯಾವುದೇ ಥರ ಸಂತಾನ ಇಲ್ವಾ, ನನಗಿಂತ ಕೆಲಸ ಆಗಬೇಕಾ, ಅಣ್ಣ ತಮ್ಮ ಜಗಳನೋ, ಇನ್ನೊಂದು ಜಮೀನು ವಿಚಾರನೋ, ಕೋರ್ಟ್ ವಿಚಾರನೋ, ಎಲ್ಲ ವಿಚಾರದಲ್ಲೂ ಸ್ವಾಮಿ ಎತ್ತಿದ ಕೈ. ಬರೀ ಸಂಕಲ್ಪ ಮಾಡ್ಕೊಂಡು ನಿಮ್ಮ ಕೈಲಾದರೆ ಅಭಿಷೇಕ ಮಾಡಿಸ್ಕೊಂಡು ಅವನಿಗೇನು ಮುಖ್ಯವಾಗಿ ಪ್ರಿಯವಾಗಿ ಹೂವು ಹೂನಾರುಗಳು ಮತ್ತು ಹಣ್ಣು ಕಾಯಿ ತಂದು ಮಂಗಳಾರತಿ ಮಾಡಿಸ್ಕೊಂಡು ಮತ್ತು ರುದ್ರಾಭಿಷೇಕ ಮಾಡಿಸಿದ್ರೆ ನಿಮಗೆ ಬೇಕಾದಷ್ಟು ವರ ಕೊಡ್ತಾನೆ. ಎಲ್ಲ ಥರದ ಕಾಯಿಲೆಗಳು, ಎಲ್ಲ ಥರದ ಕೋರ್ಟ್ ಕಚೇರಿದು ಯಾರಾದರೂ ಕಳೆದೋಗಿದ್ದರೆ ಆ ಥರ ಎಲ್ಲ ಸಂಕಲ್ಪ ಮಾಡ್ಕೊಂಡು ಎಷ್ಟು ದಿವಸಕ್ಕೆ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಸರಿ ಬೆಸ ತೆಗಿತೀವಿ ಅಪ್ಪಾಜಿ. ಇವಾಗ ಈ ಥರ ಇಲ್ಲಿ ಸ್ವಾಮಿಯಿಂದ ಏನೋ ಒಂದು ನಿಮಗೆ ಒಂದು ಕೆಲಸ ಆಗಬೇಕು.
ಕೆಲಸ ಬೇಕು ಅಂದರೆ ಇಲ್ಲಿ ಬೆಸ ಈ ಥರ ತೆಗಿತೀವಿ. ಈ ಥರ ತೆಗೆದಾಗ 2 4 2 6 ಇದು ಆಗಿಲ್ಲ ಅಂದರೆ ಆಗೋದೇ ಇಲ್ಲ ಅಂತಲ್ಲ, ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ. ಇನ್ನೊಂದು ಕೈ ತೆಗಿದ್ವಿ ನೋಡಪ್ಪ, ಮುಂದೆ ಇವರಿಗೆಲ್ಲ ಒಳ್ಳೇದಾಗಬೇಕಪ್ಪ, ಆ ಥರ ಒಂದು ವ್ಯವಸ್ಥೆ ಮಾಡಬೇಕು. ನೋಡಿ ಆಗಿದೆ, ಇದು 9 ಬಂದಿದೆ, ಮುಂದೆ ಒಳ್ಳೇದು ಮಾಡ್ತಾನೆ. ಆಗ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಳಂಗಿಲ್ಲ. ಟೈಮು ಅದಕ್ಕೂ ಟೈಮು ಫಿಕ್ಸ್ ಮಾಡಿರ್ತಾನೆ ಸ್ವಾಮಿ. ಅವನ್ನ ನಂಬ್ಕೊಂಡು ಒಂದು ವ್ಯವಸ್ಥಿತವಾಗಿ ಬಂದು ಅವನು ಬೇಡ್ಕೊಂಡ್ರೆ ಖಂಡಿತ ನಿಮಗೆ ನೀವು ಯಾವುದೇ ಕೆಲಸಕ್ಕಾಗಲಿ, ಏನೇ ಇದಾಗಲಿ, ಒಂದು ಹೆಣ್ಣು ನೋಡೋದಾಗಲಿ, ಒಂದು ಯಾವುದೇ ಥರ ಆದರೂ ಎಲ್ಲ ಪರಿಹಾರ ಕೊಡ್ತಾನೆ ನಮ್ಮ ದಶರಥ ರಾಮೇಶ್ವರ. ತುಂಬ ಧನ್ಯವಾದಗಳು, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದು ಎಷ್ಟು ವರ್ಷದಿಂದ ಇದೆ ಇದು? ಇದು ರಾಮಾಯಣ ಕಾಲ ಇದು ಸುಮಾರು ಇದು ರಾಮಾಯಣ ಕಾಲದ್ದು, ಶ್ರವಣಕುಮಾರ ಮತ್ತು ತ್ರೇತಾಯುಗದ ಒಂದು ಕ್ಷೇತ್ರ. ಈಗಿನ ಇದೆಲ್ಲ ಹೊಸದಾಗಿ ಮಂಟಪ ಮಾಡಿರೋದು ಇನ್ನೂ ಸ್ವಲ್ಪ ದಿವಸ ಇದೆ. ಬಟ್ ಲೈಟಿಂಗ್ಸ್ ಮಾಡಿ ಈಗ ಸ್ವಲ್ಪ ದಿವಸ ಇದೆ, ಒಂದು 16 ವರ್ಷಗಳಾಗಿದೆ. ಈ ಮಂಟಪ ಮಾಡಿ ಇನ್ನೂ 3 ವರ್ಷ ಆಗಿದೆ. ಈ ಬಸವಣ್ಣನೂ ಅಷ್ಟೇ, ಆ ಸ್ವಾಮಿನೂ ಅಷ್ಟೇ. ಇಲ್ಲಿ ಮುಂದಿರ್ತಕ್ಕಂಥ ಇದು ಉದ್ಭವ ಮೂರ್ತಿ, ಉದ್ಭವಲಿಂಗ. ಇದು ಮೊದಲೇ ಇತ್ತು, ಅದಕ್ಕೆ ಪ್ರತಿಷ್ಠಾಪನೆ ಅವನು ದಶರಥ ಮಹಾರಾಜ ಕೈಯಿಂದಲೇ ಅವನು ಸ್ಥಾಪನೆ ಮಾಡಿಸಿರುವಂಥ ಲಿಂಗದು. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀವಿ? ನಮ್ಮ ತಂದೆಯವರು ಸುಮಾರು 1922 ಇಸ್ವಿಯಿಂದ 22-23 ಇಸ್ವಿ. ಅಂದರೆ ನಾವು ಚಿಕ್ಕ ಹುಡುಗರು, ನಾವೀಗ 62 ವರ್ಷ. ಅವತ್ತಿಂದಲೂ ನಾವು ಈಗ ಕಂಟಿನ್ಯೂ ಆಗಿ ನಾವು ಪೂಜೆ ಮಾಡ್ಕೊಂಬರ್ತಿದ್ವಿ. ಈಗ 10 ವರ್ಷದಿಂದ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ವರ್ಷಕ್ಕೊಂದ್ಸರಿ ಒಬ್ಬರು ಬರ್ತಾಯಿರ್ತೀವಿ. ಅಲ್ಲಿ ಉತ್ಸವ ಮೂರ್ತಿ ಇದೆ ಊರಲ್ಲೂ ಸಹ ಒಬ್ಬರು ಪೂಜೆ ಮಾಡ್ತಾರೆ, ಇಲ್ಲೊಬ್ಬರು ಪೂಜೆ ಮಾಡ್ತೀವಿ ಕಂಟಿನ್ಯೂ. ಇದು ಮುಜರಾಯಿ ದೇವಸ್ಥಾನ. ಆಗಿನ ಕಾಲದಲ್ಲಿ ಮುಜರಾಯಿಗೆ ಒಳಪಟ್ಟಿರ್ತಕ್ಕಂಥ ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ಸನ್ನಿಧಿ. ನೀವು ಯಾವುದೇ ಮತ್ತು ಅದು ತೀರ್ಥ ಇದೆಯಲ್ಲ, ತುಂಬ ಪವರ್ಫುಲ್, ತುಂಬ ಶಕ್ತಿಯುತವಾದ ಗಂಗೆ. ನೋಡೋದಕ್ಕೆ ಮಾತ್ರ ಆ ಥರ ಕಾಣುತ್ತೆ. ಇಲ್ಲಿ ನೋಡಿ ಅಲ್ವಾ, ನೋಡಿ ಎಷ್ಟು ಬೆಳ್ಳಗಿದೆಯಾ ಅಲ್ವಾ. ಇದು ಯಾವುದೇ ಥರ ಕಲ್ಮಶ ಇರಲ್ಲ. ಮತ್ತು ಇದನ್ನು ಸ್ವಲ್ಪ ಬೈಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವುದೇ ಥರ ಬೈಕೊಳ್ಳಬಾರ್ದು, ಏನು ಬೇಡ. ಪವಿತ್ರ ಗಂಗೆ ಇದು ಸ್ವಾಮಿನ. ಅದರೊಳಗಡೆ ಯಾರನ್ನೂ ಇವಾಗ ಇಳಿಸಲ್ಲ. ಇತ್ತೀಚೆಗೆ ಮೊದಲೆಲ್ಲ ಅವಾಗ ಸ್ವಲ್ಪ ಇದಿತ್ತು ಬಿಡಿಸೋರು. ಬಟ್ ಇವಾಗೆಲ್ಲ ತುಂಬ ಕಂಡೀಷನ್ಸ್ ಇದೆ. ತುಂಬ ಅದ್ಭುತವಾದ ದೇವರು. ನೀವೇನು ಈಗ ಬರೀ ಕೈ ಮುಗಿದು ನಮ್ಮಪ್ಪ ಒಳ್ಳೇದು ಮಾಡಪ್ಪ ಅಂದು ಮಾಡ್ತಾನೆ. ನಿಮ್ಮ ಕೆಲಸ ಆದಮೇಲೆ ಮತ್ತೆ ಇವನೇ ಹೇಳ್ಕೊಂಬರ್ತಾನೆ. ನೀವು ಬರಲ್ಲ ಅಂದರೂ ಬಿಡಲ್ಲ, ಅವನು ಹೇಳ್ಕೊಂಬರ್ತಾನೆ. ತುಂಬ ಶಕ್ತಿಯುತ ದೇವರು. ಎಲ್ಲರಿಗೂ ಒಳ್ಳೆಯದಾಗಲಪ್ಪ, ಸರ್ವರಿಗೂ ಒಳ್ಳೆಯದಾಗಲಿ. ಎಲ್ಲ ಜನಾಂಗ, ಎಲ್ಲ ಇದು ಯಾವುದೇ ಥರ ಜಾತಿ ಭೇದ ಯಾವುದೂ ಇಲ್ಲ, ಸರ್ವರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಿಮ್ಮ ಹೆಸರು ಸ್ವಾಮಿ? ನನ್ನ ಹೆಸರು ಕುಮಾರಸ್ವಾಮಿ ಅಂದ್ಬಿಟ್ಟು, ಗುಡ್ಡದಲ್ಲಿಕೆರೆ. ನಮ್ಮ ತಂದೆಯವರ ಹೆಸರು ಶಿವಲಿಂಗಪ್ಪ, ನನ್ನ ಮಗನ ಹೆಸರು ವೀರಭದ್ರ ಸ್ವಾಮಿ. ಈ ಸ್ವಾಮಿನೇ ಹೆಸರು ಬರೆದಿದ್ದು ನನ್ನ ಮಗನ ಹೆಸರನ್ನು ಇಂಥ ಹೆಸರನ್ನೇ ಕಟ್ಟಬೇಕು ಅಂದ್ಬಿಟ್ಟು ಅಲ್ಲಿ ಪಲ್ಲಕ್ಕಿ ಒಳಗಡೆ ವೀರಭದ್ರ ಸ್ವಾಮಿ ಅಂದ್ಬಿಟ್ಟು ಹೆಸರು ಬರೆದಿತ್ತು. ಅವನ ಕಾಳು ಈ ಥರ ಇತ್ತು. ಅವನ ಕಾಳು ಈ ಥರ ಇದ್ದ ಕಾಳನ್ನು ಈ ಥರ ಮಾಡಿದ್ದಾನೆ. ಯಾವುದೇ ಥರ ಆಸ್ಪತ್ರೆಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಮತ್ತು ಯಾವುದಾದ್ರೂ ಇದು ಆಸ್ಪತ್ರೆಗೆ ನಮ್ಮ ಕರ್ಕೊಂಡೋಗಿದ್ದರು, ಆದರೂ ತುಂಬ ಸರಿ ಹೋಗಲಿಲ್ಲ. ಅಂದರೆ ನಾವು ಕರ್ಕೊಂಡೋಗಿರಲಿಲ್ಲ, ನಮಗೆ ಹೇಳಿತ್ತು ನೀವು ಆಸ್ಪತ್ರೆಗೆ ಕರ್ಕೊಬಿಟ್ಟು ನಾನು ಸರಿ ಮಾಡಿಸ್ತೀನಿ ಅಂತ. ಕರೆಕ್ಟಾಗಿ ರೆಡಿಯಾಗಿದೆ, ಅಷ್ಟಾಸಿಗೆ ನಡೀತಾ ಇದ್ದಾನೆ, ಚೆನ್ನಾಗಿದ್ದಾನೆ. ಅವನಿಗೂ ಒಂದು ಮಗು ಆಗಿದೆ. ಎಲ್ಲ ಥರದ್ದು ನಾವೇನು ಸಂಕಲ್ಪ ಮಾಡ್ಕೋಬೇಕು, ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಂಡು ತುಂಬ ಪವರ್ಫುಲ್ ಕ್ಷೇತ್ರ. ಅದಷ್ಟು ಸೆಕೆಂಡ್ ಇಲ್ಲ. ತುಂಬ ಭಕ್ತಾದಿಗಳು ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ಕೊಡ್ತಾನೆ. ದುಡ್ಡು ಕೊಡು ಅಂತ ಕೇಳಲ್ಲ ನೀವು. ಆಮೇಲೆ ನಿಮಗೆ ಪರಿವರ್ತನೆ ಆಗುತ್ತೆ. ಇಂಥದ್ದು ಮಾಡಬೇಕಪ್ಪ, ಇಂಥದ್ದು ಮಾಡಿಸ್ಬೇಕಪ್ಪ ಅಂದ್ಬಿಟ್ಟು ಭಕ್ತಾದಿಗಳಿಗೆ ಪರಿವರ್ತನೆ ಆಗುತ್ತೆ. ಮೈನಸ್ ಪಾಯಿಂಟ್ ಇಲ್ಲಪ್ಪ ಇಲ್ಲಿ, ಎಲ್ಲ ಪ್ಲಸ್ ಮನ್ಸುತ್ತೆ. ಈಗ ಈ ತಿಂಗಳಾಗಿದ್ದು ಮುಂದಿನ ತಿಂಗಳು ಬಂದು ಪೂಜೆ ಮಾಡಿಸ್ಬಂತ ಹೇಳ್ಬಿಟ್ಟು ಮನ್ಸುತ್ತೆ ನಮ್ಮಪ್ಪ. ಈಗಲೇ ನನಗೆ ಮಾಡಿಸ್ಬೇಕು, ಈಗಲೇ ನನಗೆಲ್ಲ ಕೊಡಬೇಕು ಅಂತ ಕಂಡೀಷನ್ಸ್ ಇಲ್ಲ. ನಿಮ್ಮ ಕೆಲಸ ಮಾಡಿಕೊಡುತ್ತೆ.
ಮತ್ತು ಆ ಎಲ್ಲ ವಿಚಾರದಲ್ಲೂ ಆಸ್ಪತ್ರೆ ಹೆಸರು ಬರೆಯುತ್ತೆ, ಹಾಂ ಡಾಕ್ಟ್ರ್ ಹೆಸರು ಬರೆಯುತ್ತೆ. ಅಲ್ಲಿ ಉತ್ಸವ ಮೂರ್ತಿ. ಹಾಂ ಮತ್ತು ಇಂಥ ಆಸ್ಪತ್ರೆಗೆ ಹೋಗ್ಬೇಕು, ಮತ್ತು ಯಾರಾದರೂ ಕಳೆದೋಗಿದ್ದರೆ ಇಂಥ ದಿಕ್ಕಲ್ಲೇ ಹೋಗ್ರಿ, ಇಂಥ ದಿವಸದಲ್ಲೇ ಹೋಗ್ರಿ, ಇಂಥ ಗಂಟೆಗೆ ಹೋಗಿ ಸಿಗ್ತಾನೆ ಅಂತ ಹೇಳುತ್ತೆ. ಅಂಥ ಪವರ್ಫುಲ್ ಎಲ್ಲ ರೀತಿಯಿಂದಲೂ ನಮ್ಮ ಪ್ರತಿಯೊಂದು ಇಂಥ ಇದಕ್ಕೆಲ್ಲ ಎಲ್ಲ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಎಲ್ಲ ಜನಾಂಗಗಳು ಬರ್ತಾರೆ. ಎಲ್ಲರೂ ಬಂದು ಇಲ್ಲಿ ಗಂಗೆ ಸ್ನಾನ ಮಾಡಿಬಿಟ್ಟು ಗಂಗಮ್ಮ ಮಾಡಿ ಮಕ್ಕಳ ಫಲಕ್ಕೆ ಇಲ್ಲಿ ಗಂಗಮ್ಮ ಮಾಡಿಬಿಟ್ಟು ಮಕ್ಕಳ ಫಲ ಪಡ್ಕೊಂಡು ಹೋಗಿರೋರು ಸಾಕಷ್ಟು ಜನ ಇದ್ದಾರೆ. 20 ವರ್ಷ ಆಗಿರೋರಿಗೂ ಮಕ್ಕಳಾಗಿದ್ದಾವೆ. ಎಲ್ಲ ಇದು ಇಂಥ ಕೆಲಸ ಮಾಡೋಂಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕೆಲಸನೂ ಮಾಡಿಕೊಡ್ತಾನೆ. ಧನ್ಯವಾದಗಳು. ಅದರ ಬಗ್ಗೆ ಅದು ಈಗ ನೋಡ್ರಿ, ಅದು ಒಂಥರ ಇದು ದೇವ್ರ ಥರ ಕಾಣ್ತಾನೆ ಅವನು. ಮಾರುತಿ, ಸೇಮ್ ಮಾರುತಿ ಟೈಪೇ ಕಾಣೋದು. ಮಾರುತಿ ನೋಡಿ, ಅದ್ರ ಮೇಲೆ ವಿಘ್ನೇಶ್ವರ ಇದೆ ನೋಡಿರಿ. ನೋಡಿ ಅಲ್ಲಿ ಪರಮೇಶ್ವರ ನೋಡಿ, ಅದಕ್ಕೆ ನಿಮ್ಗೆ ಕೇಳಿದೆ ಅದ್ರ ಬಗ್ಗೆ. ವಿಘ್ನೇಶ್ವರ ಇಲ್ಲಿ ಪೂರ್ತಿ ಈಗ ಈ ಕಡೆ ಎಲ್ಲ ದೇವತೆಗಳೇ ಇಲ್ಲಿ ಒಂದೊಂದು ಕಲ್ಲಲ್ಲಿ ಒಂದೊಂದು ಥರ ವಿಗ್ರಹಗಳು ಕಾಣ್ತವೆ ನೋಡಿ. ಅಲ್ಲಿ ಆನೆ, ಸೈನಿಕರು, ಎಲ್ಲ ಇದು ಇಂಥವು ರಾಜ ಮಹಾರಾಜರು, ಇದು ಎಲ್ಲ ಇದ್ರ ಟೈಪು ಎಲ್ಲ ನೋಡಿ. ಆ ಕಡೆ ನೋಡಿರಿ. ಮತ್ತು ಇದು ಸ್ಟಾರ ಇದು ನಾಗರಾವಿನ ಎಡೆ ಥರ ಕಾಣ್ತದೆ. ಸ್ವಾಮಿ ಆಪೋಸಿಟ್ಗೆ ನಾಗರಾವಿನ ಎಡೆ ಕಾಣುತ್ತೆ. ಅವನು ಮಾರುತಿ, ಅದು ಗೊತ್ತಾಯ್ತು, ಆಂಜನೇಯ ಅಲ್ವಾ. ಅದನ್ನು ಬೆಟ್ಟ ಹೊತ್ಕೊಂಡು ನಿಂತರ ಥರ ಕಾಣುತ್ತೆ. ಅಲ್ಲಿ ಮೇಲ್ಗಡೆ ಮಾರುತಿ, ಅದ್ರ ಮೇಲ್ಗಡೆ ವಾನರರು. ಅರಮನೆ ಟೈಪು ನೋಡಿ ಕಾಣ್ತೈತೆ. ಇಲ್ಲೆಲ್ಲ ಕೆಳಗಡೆ ಅರಮನೆ ಥರ ನೋಡಿ. ಅಲ್ಲಿ ನೋಡಿ ಆನೆ, ಒಂಟೆ, ಕುದುರೆ, ಸೈನಿಕರು. ನೋಡಿ ಅಲ್ಲೆಲ್ಲ ಕೆಳಗಡೆ ಸೈನಿಕರ ಥರ ಕಾಣುತ್ತೆ. ತುಂಬ ಪವರ್. ನಾವು ಸಣ್ಣ ಹುಡುಗಂದಲ್ಲ ಹೆಂಗೈತೆ ಹಂಗೆ ಐತೆ. ಸ್ವಾಮಿ ಬಿದ್ದರೆ ಅಂತಾರೆ, ಬಿದ್ದರೆ ನೋಡಪ್ಪ ಯಾರೂ ಇರೋಲ್ಲ. ಬಿದ್ದು ಅಂದರೆ ಬೀಳಲ್ಲ, ಅಷ್ಟು ನಂಬಿಕೆ ಇದೆ. ಬೀಳಲ್ಲ, ಬಿದ್ದರೆ ನೋಡಪ್ಪ ಯಾರೂ ಇರೋಲ್ಲ. ಅವನು ಯಾವಾಗ ಸಾಕಾಗುತ್ತೋ ಆವಾಗ ಕೆಡ್ತಾನೆ. ಈ ಶತಮಾನಗಳ ಮೇಲೆ ಹಿಂಗೆ ಇರೋದು. ಒಂದು ಊಹೆ ಮಾಡ್ಕೋಬೇಕು ನಾವು. ಇದು ಹೊಂಡ ಎಷ್ಟು ಅಡಿ ಇದೆ? ಸುಮಾರು ಈಗ ಹಿಂಗೆ ಒಳಗಡೆ ಒಂದು 10 ಅಡಿ ಒಳಗಡೆ ದ್ವಾರನೂ ಇದೆ. ಒಳಗಡೆ ಸುಮಾರು ಒಂದು 10 ಅಡಿ ಹೋಗಿದೆ. ಈ ಹಾಳ ಒಂದು 4 ಅಡಿ, 4 ಮಾರು ಅಂತೀವಲ್ಲ, ಸಾರಿ, ಒಂದು 25 ಅಡಿ ಇದೆ. 25-30 ಅಡಿ. ಅಂದರೆ ಬರೀ ಮರಳು ಸೇರ್ಕೊಂಡಿತ್ತೆ. ಮರಳು ಫಸ್ಟೆಲ್ಲ ಆಳ ಇತ್ತು. ಫಸ್ಟೆಲ್ಲ ಆಳ ಇತ್ತು ಅಂದರೆ ಜೋರಾಗಿ ಹಳ್ಳ ಬರುತ್ತೆ. ಹಳ್ಳ ಬಂದು ಎಲ್ಲ ತಗೊಂಡೋಗುತ್ತೆ ಮಳೆ ಬಂದಾಗ. ಮತ್ತು ಇದರೊಳಗಡೆ ವಜ್ರ ವೈಡೋರುಗಳು ಎಲ್ಲ ಸ್ಟಾಕ್ ಆಗಿದೆ. ಅವ್ರು ಏನು ಬಂದರೂ ಇವ್ರು ಬಂದರೂ ತೆಗಿಯೋಕ್ಕಾಗಲ್ಲ. ಆಗಿನ ಇವ್ರ ಕಾಲದ್ದು ಎಲ್ಲ ಇದೆ. ಬರೀ ಈಗ ನೋಡ್ರಿ, ಹಿಂಗೆ ಹೇಳ್ತಿಂತಾರೆ, ದುಡ್ಡು ಅಂದರೆ ಅದೇ ಗಂಗೆನೇ ದುಡ್ಡು, ಅವಳೇ ಲಕ್ಷ್ಮಿ. ತುಂಬ ಪವರ್ಫುಲ್ ಅಪ್ಪಾಜಿ. ನೀರು ಹೆಂಗೆ ಬರುತ್ತೆ ಸ್ವಾಮಿ? ಇದೆಲ್ಲ ನೀರು ಎಲ್ಲ ಜಲ ಬರ್ತಾಯಿತ್ತು ನೋಡಿ. ತೊಟ್ಟಿಗ್ತಾ ಇದೆ. ಅಲ್ಲಿಂದ ಕೆಳಗಡೆ ಫುಲ್ಲು ಮೊನ್ನೆ ಖಾಲಿ ಮಾಡೋಕ್ಕಾಗಲ್ಲ. ಒಂದು 2-3 ಮೋಟ್ರ್ ಇಟ್ಕೊಂಡು ಖಾಲಿ ಮಾಡಿಸಿದ್ವಿ, ಕ್ಲೀನ್ ಆಗಲಿ ಅಂತ. ಕ್ಲೀನ್ ಮಾಡಿಸಿದ್ವಿ. ಈಗ ಸರಿ ಶ್ರಾವಣದಾಗೆಲ್ಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಿಸಿ ಹೊಸ ನೀರು ಬಿಟ್ಟು. ಮಳೆ ಬರಲಿಲ್ವಲ್ಲ, ಏನು ಮಾಡೋದು? ಮಳೆ ಬರಲ್ಲ ಅಂತ ಈ ವರ್ಷ ಏನು ಅಷ್ಟೊಂದು ಇವನು ಕಂಡುಬಿಟ್ರೆ ಇನ್ನು 10 ವರ್ಷ ಬರ್ತದೆ. ಇವನು ಯಾಕೆ ಮುಖ್ಯ ಕಂಡುಬಿಟ್ಕೊಂಡ್ಬಿಟ್ಟಿದ್ದಾನೆ. ಹಿಂಗೆ ಹೇಳ್ತಿರ್ತಲ್ಲ ನೀನು, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಡಿದ್ರು ಇಲ್ಲಿ ಮಳೆ ಬರಲೇಬೇಕು. ಯಾಕೆ ಕಂಡುಬಿಟ್ಟಿದ್ದಾನೆ. ಇದು ಹಿರಿಯೂರು ಪ್ಲಸ್ ಹೊಸದುರ್ಗ ಎರಡಕ್ಕೂ ಸೇರಿದ್ದು. ಈ ಜಾಸ್ತಿ ಹೊಸದುರ್ಗ ತಾಲೂಕಲ್ಲ ಸ್ವಾಮಿ ಇದು? ಹೊಸದುರ್ಗ ತಾಲೂಕು. ಬಟ್ ಈಗ ಈ ಲೈನ್ ಗುಡ್ಡ ಹಿರಿಯೂರು ಹೊಸದುರ್ಗ ಎರಡು ಇದಿದೆ. ಒಂದೇ 1 ಅಡಿ ಅಷ್ಟೇ, 1 ಅಡಿ 6 ಅಡಿಗೆ ಹಿಂಗೆ ಮಿಸ್ಟೇಕ್ ಆಯಿತು. ಆ್ಯಕ್ಚುಲಿ ಒಂದು 60 ಭಾಗ ಹಿರಿಯೂರು, 40 ಭಾಗ ಹೊಸದುರ್ಗ. ಬಟ್ ಈಗ ಹೊಸದುರ್ಗಕ್ಕೆ ಎಲ್ಲ ಜಾಸ್ತಿ ಇರೋದು. ಅರಣ್ಯ ಇಲಾಖೆಯವರು ಎಲ್ಲ ತೋರಿಸಿದ್ರು. ಸ್ವಾಮಿ ದೇವಸ್ಥಾನ ಹಿರಿಯೂರು ಒಬ್ಬರು ಬಂದಿದ್ರು ಅರಣ್ಯ ಇಲಾಖೆ. ಸ್ವಾಮಿ ನಮಸ್ಕಾರ ಇದ್ದೇವರು, ಯಾರು ಬೇಡ ತಗೊಂಡೋಗಪ್ಪ. ಸ್ವಾಮಿ ಈಗ ತಗೊಂಡೋಗಕ್ಕಾಗುತ್ತೆ ಅಂದರು.
ಭಕ್ತಿ ಎಲ್ಲರಿಗೂ ಅಲ್ವಾ. ಬರಬೇಕು. ಸ್ವಾಮಿ ತಮಾಷೆಗೆ ಹಂಗಂದೆ ಸ್ವಾಮಿ ಒಳ್ಳೆ ಇರಲಿ ಸ್ವಾಮಿ ಅಂತ. ನಾವು ಈಗ ದೇವ್ರ ಬಗ್ಗೆ ನಾವು ಯಾರು ಗುದ್ದಾಡಬಾರ್ದು. ಅವನು ಎಲ್ಲರಿಗೂ ಒಂದೇ ದೊಣ್ಣೆಯಲ್ಲೇ ಕೊಡೋದು ಅಲ್ವಾ. ಯಾರಿಗೂ ಭೇದ ಭಾವ ಹೋಗ್ರಿ. ಅಲ್ಲಿ ಒಂದು ಹುಷಾರು ಜಾರುತ್ತೆ ಇಲ್ಲ ಅಲ್ಲ, ಸ್ವಲ್ಪ ಜಾರುತ್ತೆ, ಹುಷಾರಾಗಿ ಹೋಗ್ರಿ. ಹೋಗಿ ಅಲ್ಲಿ ಫುಲ್ ಬಯಲು, ಸುಮಾರು 1000 ಎಕರೆ ಬಯಲಿದೆ. ಆ ಕಡೆ ಇಲ್ಲಿ ಹಿಂದೆಲ್ಲ ಜಾಸ್ತಿ ದೂರ ಹೋಗ್ಬೇಡ್ರಿ, ಹುಷಾರು. ಈಗ ಇವಾಗ ಮೇಲೆ ಹೋಗ್ತಿದ್ವಿ, ಆ ಬೆಟ್ಟದ ಮೇಲೆ ಶಿವ ಇದ್ನಲ್ಲ ಅದ್ರ ಮೇಲಿಂದ ಇವಾಗ ಬೆಟ್ಟದ ಮೇಲೆ ಹೋಗ್ತಿದ್ವಿ. ನಾನು ನನ್ನ ಫ್ರೆಂಡು ಮತ್ತು ಇನ್ನೊಬ್ರು ಅವರು ರಾಕೇಶ್ ಅಂತ ಹೋಗ್ತಿದ್ವಿ. ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೇಲೆ ಕಲ್ಲಿನ ಮೇಲೆ ಹೋಗ್ತೀವಿ. ನೋಡಿ ಕೊನೆಗೆ ಬಂದಿದ್ದೀವಿ. ಇಲ್ಲಿ ಬೆಟ್ಟದ ಮೇಲೆ ಭಾಳ ಸಖತ್ತಾಗಿದೆ. ಇಲ್ಲಿ ನೋಡಿ ಇವಾಗ ಅಲ್ಲಿ ದೇವಸ್ಥಾನದ ಒಳಗೆ ಹೋಗಿ ಬಂದ್ವಲ್ಲ, ನೋಡಿ ಹಿಂಗಸಿ ಹೋಗಿದ್ದು. ಭಾಳ ಭಯಂಕರವಾದ ಗುಹೆ ಥರ ಇದೆ ಇದು. ನೋಡಿ ರೋಡಲ್ಲಿ ನೋಡಿ ಹಿಂಗಸಿ ಹೋಗಿದ್ದು. ಫುಲ್ ಗಾಳಿ ಸಖತ್ತಾಗಿದೆ. ಈ ಟೈಮಲ್ಲಿ ವೆದರಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಬನ್ನಿ ಇನ್ನೂ ಮೇಲೆ ಹೋಗೋಣ ಬನ್ನಿ. ನೋಡಿದ್ವಲ್ಲ ಆ ನೀರು, ಇಲ್ಲಿಂದನೇ ಈ ಜೋಪಿಂದ ನೀರು 30 ಅಡಿ ನೀರಿದೆ ಅಷ್ಟು. ಇಲ್ಲಿ ನೋಡಿ ಇಲ್ಲಿಂದ ಎಷ್ಟು ಇದು ಕಾಣ್ತಿದೆ ಅಂತಂದರೆ ಫುಲ್ ಕೆಳಗೆ. ಇಲ್ಲಿಂದ ಬಿದ್ದರೆ ಮತ್ತೆ ಬರೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಭಯಂಕರವಾಗಿದೆ ಇದು. ಹತ್ಬೇಕಾದ್ರೆ ನೀವು ಹುಷಾರಾಗತ್ತಿ, ಹತ್ತಕ್ಕೆಲ್ಲ ಹೋಗ್ಬೇಡಿ. ಏನಾರು ಹತ್ತಂಗಿದ್ರೆ ನಾನು ಮೀಟ್ ಮಾಡಿ. ಬಂದಿದ್ವಿ ನೋಡಿ, ಆ ಕಡೆ ಬೆಟ್ಟ ಈ ಕಡೆ ಬೆಟ್ಟ ಎಲ್ಲ ಸೇರಿ ಜೋಡಣೆ ಆಗಿ ಆ ಕಡೆಯಿಂದ ಹೋದರೆ ಹೊಸ್ತುರ್ಗ ಇಂಥ ಮಾರಿಕಣಿವೆ ವಾಣಿ ವಿಲಾಸ ಬೆಟ್ಟ ಬರುತ್ತೆ. ಈ ಕಡೆ ಭಯಂಕರವಾದ ಎಷ್ಟು ದೊಡ್ಡ ಬೆಟ್ಟ ಇದೆ ನೋಡಿ. ಅಲ್ಲಿ ಇಷ್ಟು ಬೆಟ್ಟ ಹತ್ತಿ ಈ ಬೆಟ್ಟದ ಕೆಳಗೆ ಭಯಂಕರವಾಗಿ ಆ ದೇವಸ್ಥಾನದ ಶಿಲೆ ಇದೆಯಲ್ಲ, ಶಿವಲಿಂಗ, ಅಷ್ಟು ಜೋಡಣೆ ಆಗಿದೆ. ಅದು ಅಷ್ಟು ಸೂಪರಾಗಿದೆ. ನೀವು ಬನ್ನಿ, ಈ ಥರ ಸೌಂದರ್ಯವಾಗಿರುವಂಥ ನಮ್ಮ ಬೆಟ್ಟ ಗುಡ್ಡಗಳನ್ನು ನೋಡಿ ಸಖತ್ತಾಗಿದೆ. ಬನ್ನಿ ನೀವು ವಿಸಿಟ್ ಮಾಡಿ. ನೋಡಿ ಎಷ್ಟು ಕಷ್ಟಪಟ್ಟು ಹತ್ತು ಇಳಿತಾ ಇದ್ದೀವಿ. ಇವಾಗ ಅವರಿಬ್ರು ಇಳಿತಿದ್ದಾರೆ, ನಾನು ಇಳಿಬೇಕು ಇವಾಗ. ನೋಡಿ ಹಾಯ್ ಅಂತೇಳಿ ಈಗ ಹೋಗ್ತಿದ್ವಿ ಕೆಳಗೆ. ಬನ್ನಿ ಹೋಗೋಣ. ಈಗ ಕಳ್ಳೆ ಎಲ್ಲ ತೂರಬೇಕು, ಭಾಳ ಕಷ್ಟ ಆಗ್ತೈತೆ. ನೀವು ಬರ್ರಿ, ಈ ಥರ ಕಳ್ಳೆ ತೂರಿದ್ರೆ ಭಾಳ ಸಖತ್ತಾಗಿರುತ್ತೆ. ಕಳ್ಳೆ ಅಂದರೆ ನೀವು ಕೆಡ್ದೋಗಿ ಹೋಗೋದು. ಈ ದೇವಸ್ಥಾನ ಇದೆ ಇಲ್ಲಿ, ಆ ಥರ ಪ್ರೇಮಿಗಳದು ಏನೋ ಇಲ್ಲಿಲ್ಲ. ಬನ್ನಿ ಇವಾಗ ಕೆಳಗೆ ಹೋಗೋಣ. ಹಾಂ ನೋಡಿ ಇವಾಗ ಹಿಂಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಏನೋ ಇಲ್ಲಿ ಸ್ಮೆಲ್ ಹೆಂಗೆ ಬರ್ತದೆ ನೋಡಿ. ಇಲ್ಲಿ ಸರಿ, ನಾನು ಮುಂದೆ ಹೋಗ್ತೀನಿ. ನೋಡಿ ಅಂತೇಳಿ ಬೈಸ್. ಇವಾಗ ನೋಡಿ ಒಳ್ಳೆ ನಿಮಗೆ ಪವರ್ಫುಲ್ ಆಗಿ ನೆಮ್ಮದಿ ಗಾಳಿ, ಸ್ವರ್ಗ ನಮ್ಮ ದುರ್ಗ ಅಂತಾರಲ್ಲ, ಈ ಸೆಕೆಂಡ್ ಒಂಥರ ಪವರ್ಫುಲ್ ಆಗಿರೋ ದೇವಸ್ಥಾನ. ಮಾತ್ರ ನೋಡಿ ಹೇಗಿದೆ ಅಂತ. ಈಗ ಹೋಗ್ತೀವಿ ಬನ್ನಿ ಕೆಳಗಿಳಿದು. ಇಲ್ಲಿ ನಾವು ಚಾಪ್ಟರ್ ಕ್ಲೋಸ್ ಮಾಡ್ತಿದ್ದೀವಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡಬೇಕಂತ ನೀವು ನಮ್ಮ ಬಯೋದಲ್ಲಿ ತಿಳಿಸಿ. ನೋಡಿ ಇದು ನೋಡ್ತಾ ಇರ್ಬೋದು ನೀವು, ಅದ್ಭುತವಾಗಿರೋ ಅವಾಗ ಹಳೇ ಕಾಲದಲ್ಲಿ ಪುರಾತನವಾಗಿರುವಂಥ ಮರದಲ್ಲಿ ಮಾಡಿರುವಂಥ ತೇರಿದು. ನೋಡಿ ಎಷ್ಟು ಅದ್ಭುತವಾಗಿದೆ. ಇಷ್ಟು ತೋರಿಸಿ ದಶರಥ ರಾಮೇಶ್ವರ ವಜ್ರ ದೇವಸ್ಥಾನ ಇದು ಬಂದುಬಿಟ್ಟು ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಹತ್ರ ಇರಿದೆ. ಹಿರಿಯೂರಿಗೂ ಹತ್ರ ಆಗುತ್ತೆ ಇದು. ನಾನು ಹಿರಿಯೂರಿಗೆ ಆಗಿರೋದಕ್ಕೋಸ್ಕರ ಇಲ್ಲಿ ಬಂದು ತೋರಿಸ್ತೀನಿ. ನೀವು ಬಂದು ನೋಡಿ, ಭಾಳ ಅದ್ಭುತವಾಗಿರೋ ದೇವಸ್ಥಾನ ಅಂತ ಹೇಳ್ತಿ ಮುಗಿಸ್ತೀನಿ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ಹೇಳಿ.